ಸಾಹೇಬರಿಗೆ ತಮ್ಮೆಲ್ಲರ ವತಿಯಿಂದ ಹಾಗೂ ಸಮಸ್ತ ಬೆಳಗಾವಿ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ವತಿಯಿಂದ ಸ್ವಾಗತ ಸುಸ್ವಾಗತ. ಪುಷ್ಪಾ ಸಿದ್ದರಾಮಪ್ಪ ಮೇಡಮ್ ರವರಿಗೂ ಸ್ವಾಗತ ಸುಸ್ವಾಗತ ಸರ್, ಸುಸ್ವಾಗತ. ಹೊಂದುತ್ತಿರುವಂಥ ಸಿದ್ದರಾಮಪ್ಪ ಸಾಹೇಬರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತ ಕೋರಬೇಕಂತ ಕೇಳ್ಕೊತೀನಿ. ಬದುಕು ಕಳೆದುಕೊಂಡು ಪಡೆದಷ್ಟು ಭಾಗ್ಯವಿದೆ ಎಂದು ನಂಬಿಕೊಂಡು ತಮ್ಮ ನಿವೃತ್ತಿ ಹೊಂದುತ್ತಿರುವಂತಹ ಶ್ರೀಯುತರಿಗೆ ಇದೀಗ ಸನ್ಮಾನ ಸಮಾರಂಭ. ನಿಮ್ಮ ನಿವೃತ್ತಿ ಜೀವನ ಹಾಸ್ಯ ಸಮಾರಂಭ. ಈ ಒಂದು ಅವಿಸ್ಮರಣೀಯ ಐತಿಹಾಸಿಕ ದಿನ ಸರ್ಕಡೆ ಇವರ ಸರ್ इधर देखो इधर सर कड़े सर इधर नहीं सर भाई ना बराबर हाँ ಗಣೇಶ ರಾಜ್ಯೋತ್ಸವ ಸೆಷನ್ನು ಮತ್ತು ಎಲ್ಲ ದೊಡ್ಡ ದೊಡ್ಡ ಬಂದೋಬಸ್ತುಗಳನ್ನು ನಾವು ಎಲ್ಲ ನಾನು ಒಬ್ಬನೇ ಮಾಡಿಲ್ಲ, ನನ್ನ ಅಧೀನ ಅಧಿಕಾರಿಗಳು ಎಲ್ಲರೂ ಸಹ ನನಗೆ ಸಹಕಾರ ನೀಡಿದ್ದಾರೆ, ಸಾರ್ವಜನಿಕರು ಸಹ ಸಹಕಾರ ನೀಡಿದ್ದಾರೆ, ನಮ್ಮ ನಿರ್ದೇಶನಗಳನ್ನು ಪಾಲನೆ ಮಾಡಿದ್ದಾರೆ. ನಾವು ಅವ್ರು ಕರೆದು ಮಾತಾಡಿದಾಗ ಎಲ್ಲ ಸಂಘಟನೆಯವರು ನಮಗೆ ಸಹಕಾರ ಮಾಡಿದ್ದಾರೆ. ಇವತ್ತು ಕನ್ನಡ ಸಂಘಟನೆ ಇರ್ಬೋದು, ರೈತ ಸಂಘ ಇರ್ಬೋದು, DSS ಅವರು ಇರ್ಬೋದು, MES ಅವರು ಇರ್ಬೋದು, ಮತ್ತು ಬೇರೆ ಬೇರೆಯವರು ಎಲ್ಲರೂ ಸಹ ಗಣೇಶ್ ಮಹಾಮಂಡಳಿಯವರು ಇರ್ಬೋದು, ನಮ್ಮ ನಿರ್ದೇಶನಗಳನ್ನು ಪಾಲನೆ ಮಾಡಿದ್ರಿಂದ ನಾವು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಯಿತು. ಬೆಂಗಳೂರು ಬೆಳಗಾಂ ನಗರದಲ್ಲಿ ನಾನು ಬಂದ ತಕ್ಷಣ ಟ್ರಾಫಿಕ್ ವ್ಯವಸ್ಥೆಯನ್ನು ನೋಡಿದ್ದೆ, ಸರಿಯಾಗಿರಲಿಲ್ಲ. ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ತಂದು ಸ್ಮೂತಾಗಿ ಹೋಗಂಗೆ ಮಾಡಲಿಕ್ಕೆ ನಾನು ನಿರ್ದೇಶನ ನೀಡಿ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಇವತ್ತು 75ರಿಂದ 80 ಭಾಗ ಸರಿಯಾಗಿದೆ ಅಂತ ಅನಿಸುತ್ತೆ. ಇನ್ನೂ ಸ್ವಲ್ಪ ನಾವು ಇಂಪ್ರೂವ್ಮೆಂಟ್ಗೆ ಯಾವತ್ತೂ ಇರುತ್ತೆ. ಹೇಗೆ ಜನಗಳು ನಮ್ಮ ಟ್ರಾಫಿಕ್ ವ್ಯವಸ್ಥೆ ಬಗ್ಗೆ, ಟ್ರಾಫಿಕ್ ಆಕ್ಸಿಡೆಂಟ್ಸ್ ಬಗ್ಗೆ ಎಲ್ಲರೂ ಗಮನ, ಯಾಕೆಂದರೆ ಬಹಳಷ್ಟು ಜನ ನಮ್ಮ ಜಿಲ್ಲೆ ಸಿಟಿಯಲ್ಲಿ ಸಾಯ್ತಾ ಇದ್ದಾರೆ. ಆದ್ದರಿಂದ ಟ್ರಾಫಿಕ್ ರೂಲ್ಸು, ಹೆಲ್ಮೆಟ್ಟು ಇದನ್ನು ಸರಿಯಾಗಿ ಉಪಯೋಗಿಸ್ಬೇಕು. ಪಾರ್ಕಿಂಗ್ ಅಷ್ಟೇ, ಪಾರ್ಕಿಂಗ್ ಸೆನ್ಸು ಇರಬೇಕು. ಯಾರು ಸಹ 40 ಮೀಟ್ರ್ 50 ಮೀಟ್ರು ಸಿಗ್ನಲ್ ಹತ್ರ ನಾವು ಪಾರ್ಕ್ ಮಾಡಿದರೆ ಅದು ನಮ್ಮ ಟ್ರಾಫಿಕ್ ಸ್ಮೂತಾಗಿ ಫ್ಲೋ ಆಗಲ್ಲ. ಸೊ ಎಲ್ಲ ಈ ಕಾರ್ಯ ಚಟುವಟಿಕೆಗಳು, ಸಿಬ್ಬಂದಿಯವರ ವೆಲ್ಫೇರ್ ಆಕ್ಟಿವಿಟೀಸ್ ಇರ್ಬೋದು, ಸಿಬ್ಬಂದಿ ಅಧಿಕಾರಿಗಳಿಗೆ ನಾನು ನೇರವಾಗಿ ಹೇಳ್ತಾ ಇದ್ದಿದ್ದು, ಅದರಲ್ಲೇನು ಅನುಮಾನ ಇಲ್ಲ, ಸರಿಯಾಗಿ ನೀವು ಕೆಲಸ ನಿರ್ವಹಿಸಬೇಕು ಅನ್ನೋದು ನಾವು ನೇರವಾಗಿ ಹೇಳ್ತಿದ್ದು. ನಾನು ಮಾಡಿಸ್ತೇ ಬಿಡ್ತಿರಲಿಲ್ಲ, ಬೆನ್ನತ್ತಾ ಇದ್ದೆ. ನಾನೇನು ಪನಿಷ್ಮೆಂಟ್ ಕೊಟ್ಟು ಮಾಡಿಸಿಲ್ಲ. ನನ್ನ ಒಂದು ವಾಯ್ಸಲ್ಲಿ, ನನ್ನ ಡೈರೆಕ್ಷನ್ನಲ್ಲಿ ನಾನು ಮಾಡಿದ್ದೀನಿ. ನನಗೆ ಈ ಕೆಲಸದಲ್ಲಿ ನನ್ನ DCP ರೋಹನ್, DCP ಕ್ರೈಮ್, DCP CR ಮತ್ತು ಎಲ್ಲ ACPಗಳು, ಇಂದಿನ ಇನ್ಸ್ಪೆಕ್ಟರ್ಗಳು, PSIಗಳು ಎಲ್ಲರೂ ಸಹಕಾರ ನೀಡಿದ್ದಾರೆ. ಒಬ್ಬರಿಂದಲೇ ಇದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಜಿಲ್ಲಾಡಳಿತ ಹೇಗೆ ಅಂದರೆ ನಮ್ಮ ಸೆಷನ್ ಇರ್ಬೋದು ಮತ್ತು ಬೇರೆ ವಿಷಯದಲ್ಲಿ ಅನೇಕ ವಿಷಯಗಳು ಬರುತ್ತೆ. ನಮ್ಮ ಜಿಲ್ಲಾಧಿಕಾರಿಗಳಾದ ನಿತೀಶ್ ಪಾಟೀಲ್ ಜಿ ಅವರು ಬಹಳಷ್ಟು ನನಗೆ ಸಹಕಾರ ನೀಡಿದ್ದಾರೆ. ಯಾವತ್ತೇ ನಮಗೆ ಅವರು ಡಿಸ್ಕಷನ್ ಮಾಡಿ ಫೈನಲ್ ಡಿಸಿಷನ್ ಬಂದಾಗ ನಾವು ಅವರು ಒಂದೇ ಕುಟುಂಬದವ್ರ ಥರ ನಮಗೆ
ಸಹಕಾರ ನೀಡಿದರೆ ನಿಜವಾಗೂ ಅದನ್ನು ಹೃತ್ಪೂರ್ವಕವಾಗಿ ನಾನು DCP ಅವರಿಗೆ ಅಲ್ಲ DC ಅವರಿಗೆ CEO ಅವರಿಗೆ ಇಂದಿನ CEO ಅವರಿಗೂ ನಾನು ಹೃತ್ಪೂರ್ವಕವಾಗ ಆದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕರ್ನಾಟಕ ಸರ್ಕಾರ ಭಾರತೀಯ ಪೊಲೀಸ್ ಸೇವೆ ಅವಕಾಶ ಮಾಡಿಕೊಡ್ತು. ಇದು ಎಲ್ರಿಗೂ ಸಿಗಲ್ಲ. ಸಿಕ್ಕಿದ್ದ ಒಂದು ಶಾರ್ಟ್ ಪೀರಿಯಡ್ 26 ವರ್ಷದಲ್ಲಿ ನಾವು ಕೆಲಸ ಮಾಡಿ ಆದಷ್ಟು ತೃಪ್ತಿ ತರ ರೀತಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಈ ಒಂದು ಕೆಲಸದಲ್ಲಿ ನಮ್ಮ ಕುಟುಂಬದವರು, ನಮ್ಮ ವೈಫ್ ಮತ್ತು ನನ್ನ ಮಕ್ಕಳು ಮತ್ತು ರಿಲೇಷನ್ಸು, ಫ್ರೆಂಡ್ಸು, ಅಧಿಕಾರಿಗಳು, ಸಾರ್ವಜನಿಕರು ಎಲ್ಲರೂ ಸಹಕಾರ ನೀಡಿದ್ದಾರೆ. ಮೀಡಿಯಾ ಫ್ರೆಂಡ್ಸು ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಬೇರೆ ಸ್ನೇಹಿತರು, ಡಾಕ್ಟರ್ಸು, ಟೆನ್ನಿಸ್ ಆಡುವ ನನ್ನ ಸ್ನೇಹಿತರು, ಫ್ರೆಂಡ್ಸ್ ಎಲ್ಲರೂ ಸಾಮಾನ್ಯ ನಾಗರಿಕ. ಆದ್ದರಿಂದ ಎಲ್ಲ ನನ್ನ ಕುಟುಂಬದವರು, ನನ್ನ ಮಗಳು, ಮಕ್ಕಳು ಎಲ್ಲರೂ ಸಹಕಾರ ನೀಡಿದ್ದೀರಿ. ಎಲ್ಲರಿಗೂ ನಾನು ಈ ಒಂದು ಹೃದಯ ಸ್ಪರ್ಶಿ ಒಂದು ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿದ ಎಲ್ಲ ಬೆಳಗಾವಿ ಪೊಲೀಸ್ ಆಯುಕ್ತ ಅಧೀನ ಅಧಿಕಾರಿ ಸಿಬ್ಬಂದಿಯವರಿಗೆ, ಜಿಲ್ಲಾಡಳಿತದ ಡೆಪ್ಟಿ ಕಮಿಷನರ್ ಅವರಿಗೆ, ಜಾಯಿಂಟ್ ಕಮಿಷನರ್ ಟ್ರಾನ್ಸ್ಪೋರ್ಟ್, CEO ಅವರಿಗೆ ಎಲ್ಲರಿಗೂ ಸಹ ನಾನು ಧನ್ಯವಾದವನ್ನು ಸಲ್ಲಿಸಿ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಮಾತಾ ಕಿ ಸಿದ್ದರಾಮಪ್ಪ ಸರ್ಗೆ, ಸಿದ್ದರಾಮಪ್ಪ ಸರ್ಗೆ, ಬೆಳಗಾವಿ ಆಯುಕ್ತರಿಗೆ, ಬೆಳಗಾವಿ ಆಯುಕ್ತರಿಗೆ ಮಾತ್ರ ಸಿದ್ದರಾಮಪ್ಪ ಸರ್ಗೆ, ಸಿದ್ದರಾಮಪ್ಪ ಸಿದ್ದರಾಮಪ್ಪ ಸರ್ಗೆ, ಸಿದ್ದರಾಮಪ್ಪ ಸರ್ಗೆ, ಬೆಳಗಾವಿ ಆಯುಕ್ತರಿಗೆ, ಬೆಳಗಾವಿ ಆಯುಕ್ತರಿಗೆ ಜೈ ಕರ್ನಾಟಕ. बोलो भारत माता की, बोलो भारत माता की, वंदे वंदे.